ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಕೆಡವಿದವರಿಗೆ ಈಗ ಶಾಕ್ ಎದುರಾಗಿದೆ. ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನ ವಾಪಸ್ ಪಡೆಯೋದಕ್ಕೆ ಅಂತ ನಿರ್ಧರಿಸಲಾಗಿದೆ. ಅರಣ್ಯ ಇಲಾಖೆ ಈ ಭೂಮಿಯನ್ನ ವಾಪಸ್ ಪಡ್ಕೊಂಡಿದೆ. ಹಿಂದೆ 20 ವರ್ಷ ಲೀಸ್ಗೆ ನೀಡಿದಂತ ರಾಜ್ಯ ಸರ್ಕಾರ ಅರಣ್ಯ ಭೂಮಿ ಕಂದಾಯ ಭೂಮಿಯಾಗಿ ಪರಿವರ್ತನೆಗೊಂಡಿತ್ತು. ಈ ರೀತಿ ಪರಿವರ್ತಿಸಿ ಭೂಮಿಯನ್ನ ಲೀಸ್ಗೆ ನೀಡಿತ್ತು ರಾಜ್ಯ ಸರ್ಕಾರ. ಆದ್ರೆ ಲೀಸ್ ನಿಯಮವನ್ನ ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖಿಸಿ ವಾಪಸ್ ಪಡೆಯಲಾಗಿದೆ. ಭೂಮಿಯನ್ನ ಮತ್ತೆ ಸರ್ಕಾರದ ಸುಪರ್ದಿಗೆ ಪಡೆಯಲಾಗಿದೆ. ಇಲ್ಲಿ ಲೀಸ್ಗೆ ಕೊಡುವಂತ ಸಂದರ್ಭದಲ್ಲಿ ಒಂದು ರೂಲ್ಸ್ ಅನ್ನ ಹೇಳಲಾಗಿತ್ತು ಅಥವಾ ಒಂದು ನಿಯಮವನ್ನ ಹೇಳಿದ್ರು. ಇಲ್ಲಿ ಸ್ಟುಡಿಯೋವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ. ಅಕಸ್ಮಾತ್ ಸ್ಟುಡಿಯೋ ಆಗ್ಲಿಲ್ಲ ಅಂತ ಅಂದ್ರೆ ಭೂಮಿಯನ್ನ ವಾಪಸ್ ಪಡ್ಕೊಳ್ಳಲಾಗುತ್ತೆ ಅಂತ. ಇಲ್ಲಿ ಯಾವುದೇ ರೀತಿಯಾಗಿ ಸ್ಟುಡಿಯೋ ಎಷ್ಟಕ್ಕೆ ಕಾರ್ಯಗಳು ಶುರುವಾಯಿತೋ ಎಷ್ಟು ಸ್ಟುಡಿಯೋ ಆಯಿತೋ ಅಲ್ಲಿಗೆ ನಿಂತಿದೆ ಬಿಟ್ರೆ ಮತ್ತೆ ಅಭಿವೃದ್ಧಿ ಆಗಲೇ ಇಲ್ಲ ಇಲ್ಲಿ ಅಭಿಮಾನ್ ಸ್ಟುಡಿಯೋ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ 20 ವರ್ಷಗಳ ಹಿಂದೆ ಈ ಭೂಮಿಯನ್ನ ಲೀಸ್ಗೆ ಕೊಡಲಾಗಿತ್ತು. ಬಟ್ ಇಲ್ಲಿ ಯಾವುದೇ ರೀತಿಯ ಸ್ಟುಡಿಯೋ ಅಭಿವೃದ್ಧಿ ಆಗಲಿಲ್ಲ. ಅಭಿವೃದ್ಧಿ ಆದರೆ ಓಕೆ, ಆಗಲಿಲ್ಲ ಅಂತಂದ್ರೆ ವಾಪಸ್ ಪಡ್ಕೊಳ್ಬಹುದು ಅನ್ನುವಂಥ ಒಂದು ರೂಲ್ಸ್ ಕೂಡ ಅಲ್ಲಿ ಲೀಸ್ ಸಂದರ್ಭದಲ್ಲಿ ಇತ್ತು. ಸದ್ಯ ಈಗ ಏನು ಕಾರಣಗಳನ್ನ ಕೊಡಲಾಗಿದೆ, ಏನೇನು ಉಲ್ಲೇಖ ಮಾಡಿದ್ದಾರೆ ಈ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ? ಸೌಖ್ಯ, ಅಭಿಮಾನ್ ಸ್ಟುಡಿಯೋಗೆ ನೀಡಿದ್ದಂತಹ ಜಾಗ ಅರಣ್ಯ ಇಲಾಖೆಗೆ ಸೇರಿರುವಂತದ್ದು ಅಂತೇಳಿ ಈಗಾಗಲೇ ಅರಣ್ಯ ಇಲಾಖೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ ಅದನ್ನ ವಾಪಸ್ಸು ಅರಣ್ಯ ಇಲಾಖೆಗೆ ನೀವು ಕೊಡಬೇಕು ಅಂತೇಳಿ. ಯಾಕಂದ್ರೆ 1970ರಲ್ಲಿ ಹಾಸ್ಯ ನಟರಾಗಿರುವಂತಹ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋವನ್ನ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಭೂಮಿಯನ್ನ ಕೊಡಲಾಗಿರುತ್ತೆ 1970ರಲ್ಲಿ. ಸೊ ಆ ಸಂದರ್ಭದಲ್ಲಿ 20 ಎಕರೆ ಜಮೀನನ್ನು ಕೊಡಲಾಗಿರುತ್ತೆ. ನಾವು ಸ್ಟುಡಿಯೋ ಮಾಡ್ತೇವೆ ಕರ್ನಾಟಕದಲ್ಲಿ, ಚಿತ್ರ ಸ್ಟುಡಿಯೋವನ್ನು, ಸಿನಿಮಾಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣವನ್ನು ಕೊಟ್ಟು ಬಾಲಕೃಷ್ಣ ಅವರು ಸರ್ಕಾರದ ಕಡೆಯಿಂದ ಈ ಭೂಮಿಯನ್ನು ಪಡ್ಕೊಂಡಿರ್ತಾರೆ ಲೀಸ್ ಆಧಾರದ ಮೇಲೆ. 20 ವರ್ಷಗಳ ಕಾಲ ಅದನ್ನ ಲೀಸ್ಗೆ ಅವತ್ತು ಸರ್ಕಾರ ಕೊಟ್ಟಿರುತ್ತೆ, ಅರಣ್ಯ ಇಲಾಖೆ ಕೊಟ್ಟಿರುತ್ತೆ. ಪ್ರಮುಖವಾಗಿ ಅರಣ್ಯ ಇಲಾಖೆಯ ಜಮೀನನ್ನ ಕಂದಾಯ ಇಲಾಖೆಗೆ ನೀಡಿ ಕಂದಾಯ ಇಲಾಖೆಯಿಂದ ಅವ್ರಿಗೆ ಜಮೀನನ್ನ ಹಸ್ತಾಂತರ ಮಾಡಲಾಗಿರುತ್ತೆ. ಆದರೆ ತದನಂತರದಲ್ಲಿ ಆ ಸ್ಟುಡಿಯೋ ಏನು ನಿರ್ಮಾಣ ಮಾಡಲಾಗಿರುತ್ತೆ ಅದನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳ ಬಳಿ ಒಂದು ಮನವಿಯನ್ನ ಬಾಲಕೃಷ್ಣ ಅವರ ಕುಟುಂಬಸ್ಥರು ಸದಸ್ಯರು ಸಲ್ಲಿಸ್ತಾರೆ. ಆ ನಂತರ ಅವ್ರಿಗೆ 10 ಎಕರೆ ಭೂಮಿಯನ್ನ ಮಾರಾಟ ಮಾಡಿ ಬಂದಂತಹ ಹಣದಲ್ಲಿ ಆದ ಸ್ಟುಡಿಯೋವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಅನುಮತಿಯನ್ನ ಅವತ್ತಿನ ಜಿಲ್ಲಾಧಿಕಾರಿಗಳು ನೀಡಿರ್ತಾರೆ. ಸೊ ಹಾಗಾಗಿ ಸುಮಾರು 20 ಎಕರೆಯಲ್ಲಿ 12 ಎಕರೆಯನ್ನ ಈಗಾಗಲೇ ಮಾರಾಟ ಮಾಡಿದ್ದಾರೆ. ಅವರ ಕುಟುಂಬ ಸದಸ್ಯರು ಮಾರಾಟ ಮಾಡಿರ್ತಾರೆ. ಉಳಿಕೆ ಭೂಮಿಯನ್ನು ಕೂಡ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಆರೋಪಗಳು ಬರುತ್ತೆ. ಸುಮಾರು ಚದರ ಅಡಿಗೆ 3,500 ಉಳಿಕೆ ಭೂಮಿಯನ್ನ ಮಾರಾಟ ಮಾಡೋಕೆ ಹೋಗಿದ್ದಾರೆ ಅನ್ನುವಂಥ ಆರೋಪಗಳು ಈಗ ಬಂದಿರುವಂಥದ್ದು. ಸೊ ಆ ಕಾರಣಕ್ಕೆ ಈಗ ಅರಣ್ಯ ಇಲಾಖೆ ಇವತ್ತಿಗೂ ಕೂಡ ಅದು ಅರಣ್ಯ ಇಲಾಖೆಯ ಜಮೀನಾಗಿದೆ, ಅದು ಕಂದಾಯ ಇಲಾಖೆಗೆ ಸೇರಿರುವಂಥ ಜಮೀನಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ, ಇತ್ತೀಚೆಗಿನ ಆದೇಶ ಏನಿದೆ, ನಿರ್ದೇಶನವನ್ನ ಕೊಟ್ಟಿದೆ. ಯಾವುದೇ ಅರಣ್ಯ ಇಲಾಖೆಯ ಭೂಮಿಯನ್ನ ಕಂದಾಯ ಇಲಾಖೆ ಅಥವಾ ಬೇರೆಯವರಿಗೆ, ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾದ್ರೆ ಅಥವಾ ಲೀಸ್ಗೆ ಕೊಟ್ಟಿರುವಂತ ಭೂಮಿ ಆಗಿದ್ರೆ ಅದನ್ನ ಅರಣ್ಯ ಇಲಾಖೆಯ ಭೂಮಿಯೇ ಆಗಿರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನ ಕೊಟ್ಟಿದೆ. ಅದು ಎಲ್ಲ ರಾಜ್ಯಗಳಿಗೂ ಕೂಡ ಅನ್ವಯ ಆಗತ್ತೆ. ಆ ಕಾರಣಕ್ಕೆ ಈಗ ಅರಣ್ಯ ಇಲಾಖೆ, ಇದು ಅರಣ್ಯ ಭೂಮಿ ಅರಣ್ಯ ಇಲಾಖೆಗೆ ಸೇರಿರುವಂಥದ್ದು. ಹಾಗಾಗಿ ಮತ್ತೆ ಆ ಭೂಮಿಯನ್ನ ನೀವು ಅರಣ್ಯ ಇಲಾಖೆಗೆ ವಾಪಸ್ ಮಾಡಬೇಕು ಅಂತೇಳಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಈಗ ಅರಣ್ಯ ಇಲಾಖೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಈಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನು ವಹಿಸಬೇಕಾಗತ್ತೆ. ಅರಣ್ಯ ಇಲಾಖೆಯ ಭೂಮಿ ಅನ್ನುವಂಥದ್ದು ಈಗ ಇರೋದ್ರಿಂದ, ಸುಪ್ರೀಂ ಕೋರ್ಟ್ನ ಆದೇಶವೂ ಕೂಡ ಇರೋದ್ರಿಂದ, ನಿರ್ದೇಶನ ಕೂಡ ಇರೋದ್ರಿಂದ ಅದರ ಆಧಾರದ ಮೇಲೆ ಈಗ ಆ ಭೂಮಿಯನ್ನ ವಾಪಸ್ ಪಡ್ಕೊಳ್ಬೇಕಾಗತ್ತೆ. ಈಗಾಗಲೇ 12 ಎಕರೆ ಮಾರಾಟ ಮಾಡಿರೋದ್ರಿಂದ ಆ 12 ಎಕರೆ ಭೂಮಿಯನ್ನು ಕೂಡ ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆಯಾ ಕಾನೂನಲ್ಲಿ? ಅದನ್ನು ಯಾವ ರೀತಿಯಾಗಿ ಅರಣ್ಯ ಇಲಾಖೆಗೆ ಮತ್ತೆ ಅದನ್ನು ವಾಪಸ್ಸು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ವಾಪಸ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗಷ್ಟೇ ವಿಷ್ಣುವರ್ಧನ್ ಸಮಾಧಿ ವಿಚಾರದಲ್ಲಿ ಸಾಕಷ್ಟು ಅಲ್ಲಿ ಸದ್ದಾಗಿರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಇದರ ಬೆನ್ನಲ್ಲೇ ಈಗ ಅರಣ್ಯ ಇಲಾಖೆ ಅದು ನಮಗೆ ಸೇರಿರುವಂತಹ ಭೂಮಿ ಅಂತೇಳಿ ಈಗ
ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಆ 20 ಎಕರೆ ಭೂಮಿಯನ್ನ ಏನು ಅವತ್ತು 1970ರಲ್ಲಿ ಬಾಲಕೃಷ್ಣ ಅವರಿಗೆ ಹಸ್ತಾಂತರವನ್ನ ಮಾಡಲಾಗಿತ್ತು. ಈಗ ಆ ಭೂಮಿಯನ್ನ ವಾಪಸ್ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ಈಗ ಶುರುವಾಗಿದೆ. ನಗರ ಜಿಲ್ಲಾಧಿಕಾರಿಗಳು ಈಗ ಮತ್ತೊಂದು ನೋಟಿಸ್ ಅನ್ನ ಅವರ ಕುಟುಂಬ ಸದಸ್ಯರಿಗೆ ಹೊರಡಿಸಬೇಕಾಗತ್ತೆ. ನಂತರ ಆ ಭೂಮಿಯನ್ನ ವಾಪಸ್ ಪಡೆದುಕೊಂಡು ಅದನ್ನ ಮತ್ತೆ ಅರಣ್ಯ ಇಲಾಖೆಗೆ ಅದನ್ನ ಹಸ್ತಾಂತರ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಗರ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.